ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಡಿಸ್ಕಸ್ ಮಾಡೋಣ BBMP ಹೊಸ ಸೆಟ್ ಬ್ಯಾಕ್ಸ್ ರೂಲ್ಸ್ ಇರೋದ್ರ ಬಗ್ಗೆ. ಸೊ ಬೇಸಿಕಲಿ ಮುಂಚೆ ಏನಿತ್ತು ಅಂತಂದರೆ ಹಳೆ ಸೆಟ್ ಬ್ಯಾಕ್ಸ್ ಅದರಲ್ಲಿ ನಾವು ಫ್ರಂಟ್ ರೋಡ್ ಕಡೆ 12% ಬಿಡಬೇಕು. ಆಲ್ ದ ಸೈಡ್ಸ್ 8% ಅಪಾರ್ಟ್ ಫ್ರಮ್ 60 ಸ್ಕ್ವೇರ್ ಮೀಟರ್ ಕೆಳಗಡೆ ಇರೋದು ಬಿಟ್ಟು ಮಿಕ್ಕಿದ ಎಲ್ಲ ಸೈಜಸ್ಗೂ ಈ ಥರ ಬಿಡಬೇಕಿತ್ತು. ಸೊ ಈಗ ಹೊಸ ರೂಲ್ ಆಫ್ ಅಮೆಂಡ್ಮೆಂಟ್ ಪ್ರಕಾರ 60 ಸ್ಕ್ವೇರ್ ಮೀಟರ್ಗೆ ಒಂದು ರೂಲ್ ಇದೆ, 150 ನಿಯರ್ಗೆ ಒಂದು ರೂಲ್ ಇದೆ. ಸೊ ಅಬೌವ್ ದಿಸ್ ಸೇಮ್ ಥಿಂಗ್ ಅಪ್ಲೈ ಆಗುತ್ತೆ, ಆಯಿತಾ? ಸೊ ಈ 60 ಸ್ಕ್ವೇರ್ ಮೀಟರ್ನ ನೀವು ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡಿದ್ರೆ ಇಟ್ ವಿಲ್ ಕಮ್ ಸಮ್ವೇರ್ ಅರೌಂಡ್ 640 ಸ್ಕ್ವೇರ್ ಫೀಟ್ ಆಫ್ ಏರಿಯಾ. ಸ್ಕ್ವೇರ್ ಮೀಟರ್ನ ಸ್ಕ್ವೇರ್ ಫೀಟಿಗೆ ಕನ್ವರ್ಟ್ ಮಾಡಿದ್ರೆ ಈ 150 ಸ್ಕ್ವೇರ್ ಮೀಟರ್ನ ಕನ್ವರ್ಟ್ ಮಾಡಿದ್ರೆ 1640 ಸ್ಕ್ವೇರ್ ಫೀಟ್ ಆಫ್ ಏರಿಯಾ ಬರುತ್ತೆ. ಟಿಲ್ ದಿಸ್ ಈ ಹೊಸ ಚೇಂಜಸ್ ಆಗಿದೆ, ಸ್ವಲ್ಪ ಕನ್ವೀನಿಯಂಟ್ ಆಗಿದೆ. ಇದರಲ್ಲಿ ನಿಮಗೆ 60 ಸ್ಕ್ವೇರ್ ಮೀಟರ್ ಫಸ್ಟ್ ಮಾತಾಡೋಣ. ಸೊ ಇದರಲ್ಲಿ ಬಂದ್ಬಿಟ್ಟು ಫ್ರಂಟ್ 0.7 ಮೀಟರ್, ಓಕೆ, ಎನಿ ಒನ್ ಸೈಡ್ ಯಾವುದೋ ಒಂದು ಕಡೆ ಸಾಕು 0.6 ಮೀಟರ್ನ ಬಿಡಬೇಕಾಗುತ್ತೆ, ಆಯ್ತಾ? ಸೊ ರೇರ್ ಅಂಡ್ ಅದರ್ ಸೈಡ್ ಅವಶ್ಯಕತೆ ಇಲ್ಲ. ಸೊ ಈ 0.7 ನೀವು ಕನ್ವರ್ಟ್ ಮಾಡಿಕೊಂಡ್ರೆ ಇಟ್ ವಿಲ್ ಕಮ್ ಸಮ್ವೇರ್ ಅರೌಂಡ್ 2.2 ಫೀಟ್, ಓಕೆ. ಸೊ ದೆನ್ ಅಗೇನ್ ಈ 0.6 ಮೀಟರ್ನ ಕನ್ವರ್ಟ್ ಮಾಡಿದ್ರೆ ಇಟ್ ವಿಲ್ ಕಮ್ ಸಮ್ವೇರ್ ಅರೌಂಡ್ 1.95 ಫೀಟ್. ನಾವು ಇವಾಗ ಡಿಸ್ಕಸ್ ಮಾಡೋಣ 150 ಸ್ಕ್ವೇರ್ ಮೀಟರ್ದು ಏನು ರೂಲ್ ಇದೆ ಅಂತ. ಫಸ್ಟ್ ಆಫ್ ಆಲ್ 150 ಸ್ಕ್ವೇರ್ ಮೀಟರ್ ಏನು ಸೈಜಸ್ ಬರುತ್ತೆ ಅಂತಂದರೆ 614 ಸ್ಕ್ವೇರ್ ಫೀಟ್, ಅಂದರೆ 30-50ಗೆ ಈ ರೂಲ್ ಅಪ್ಲೈ ಆಗುತ್ತೆ. 1640 ಸ್ಕ್ವೇರ್ ಫೀಟ್. ಇಲ್ಲಿ ಬಂದ್ಬಿಟ್ಟು ಫ್ರಂಟ್ ನಾವು 0 ಬಿಡಬೇಕು, 0.9, ಓಕೆ. ಇದನ್ನು ಫೀಟ್ಗೆ ಕನ್ವರ್ಟ್ ಮಾಡಿದ್ರೆ 2.9 ಫೀಟ್ ಆಗುತ್ತೆ, ಹತ್ರ ಆಲ್ಮೋಸ್ಟ್ 3 ಫೀಟ್, ಓಕೆ. ಸೈಡ್ಸ್ ಬಂದ್ಬಿಟ್ಟು 0.7 ಫೀಟ್, ರೇರ್ 0.7 ಫೀಟ್, ವಿಚ್ ಈಸ್ 2 ಫೀಟ್, 2.2 ಫೀಟ್ ಆಗುತ್ತೆ. ಸೊ 2.2 ಫೀಟ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಸೈಡ್ ಇಟ್ಸ್ ಅನ್ ಆಪ್ಷನಲ್ ಟು ಸ್ಕಿಪ್. ಇನ್ನೊಂದು ಎಕ್ಸ್ಟ್ರಾ ಬೆನಿಫಿಟ್ ಈ ಪರ್ಟಿಕ್ಯುಲರ್ ಇದರಲ್ಲಿ ಬಂದ್ಬಿಟ್ಟು ಏನಂತಂದರೆ ಸ್ಟೇರ್ ಕೇಸು ಬೇಕಾದರೆ ಸೆಟ್ ಬ್ಯಾಕ್ ಏರಿಯಾದ್ರಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಈ ಎಕ್ಸ್ಟ್ರಾ ಬೆನಿಫಿಟ್ ಅನ್ನೋದು ಹೊಂದಿದೆ. ಸೊ ಇದು ಇವತ್ತಿನ ಮಾಹಿತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಬೆಟರ್ ಇನ್ಫಾರ್ಮೇಷನ್ ಜೊತೆ.